ಇಲ್ಲಿ ಹೆಂಗ್ ಗೊತ್ತಾಯ್ತು ಅಂದ್ರೆ ನಮ್ಗೆ ಇಲ್ಲಿ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದೋ ಹಿಂಗ್ ಬಂದವರು ಅಲ್ಲಿ ಸ್ವಲ್ಪ ದೇವಸ್ಥಾನ ಅದೆಲ್ಲ ನೋಡ್ಕೊಂಡು ಬಾರಿ ಚೆನ್ನಾಗೈತೆ ಅಲ್ಲಿ ನೆಲ ನಮ್ಮ ಸೌಡುಮಿಕಿ ಇದ್ದಂಗೆ ಇದೆ ಇಲ್ಲಿ ನಮ್ಮ ಬನ್ನೇರಗಡ್ಡೆಯಲ್ಲಿ ಯಾವ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇದೆ ಇಲ್ಲಿ. ಮೊದಲನೇ ವಾರನೇ ಬರ್ತಾರೆ. ಮೊದಲನೇ ವಾರ ಬಂದು ಅಮ್ಮನ್ಗೆ ಅಮ್ಮ ಬಂದಾಗ ಹೇಳ್ತಾರೆ ಅಮ್ಮನ ಮೇಲಿರೋ ಪುಷ್ಪ ಉತ್ತದ ಮಣ್ಣು ಮೀಸಲು ಕಟ್ತಾರೆ. 5 ದಿವಸದೊಳಗಡೆ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಬರ್ತಾರೆ ಸರ್. ಬಂದು ಒಂದೊಂದೇ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಸುಮಾರು ಜನಕ್ಕೆ ಕ್ಲಿಯರ್ ಆಗಿದೆ ಇಲ್ಲಿ. ಈಗ ಮಕ್ಕಳು ಇಲ್ದೇ ಇರೋರು ಮಕ್ಕಳು ಇಲ್ದೇ ಇರೋರಂತೂ ತುಂಬಾ ಮಕ್ಕಳು ಕೊಟ್ಟಿದ್ದಾಳಮ್ಮ. ನನ್ಗೆ ಒಂದು ಯಾರೋ ಮಾಡಿಸ್ಬಿಟ್ಟಿದ್ರು ಕೆಟ್ಟಿದ್ದು, ನಡಿಯಕ್ಕಾಗ್ತಾ ಇಲ್ಲ. ತುಂಬಾ ಮಕ ಉದ್ಕೊಳ್ಳೋದು, ತುಂಬಾ ಕಾಲು ಕೈ ಇದ್ಕೊಳ್ಳೋದು. ಒಂದು 5-6 ವರ್ಷದಿಂದನೂ ಒಂದೇ ತವೆ ಮಲಗಿರ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಓಡಾಡ್ದಂಗೆ ಆಗ್ತೀನಿ. ಚೆನ್ನಾಗಿದ್ದೀನಿ ಇವಾಗ. ಚೆನ್ನಾಗಾಗಿದೆ ನನಗೆ. ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ರಾವಗೋಡ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಎಲ್ಲಮ್ಮ ತಾಯಿ ದೇವಸ್ಥಾನ ಇದೆ. ಇದು ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಯಪ್ಪ ಅಂತ. ಯಾವೂರವರು? ಬನ್ನೇರಘಟ್ಟದವ್ರು ನಾವು. ಅಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ವರ್ಷಾಂಗಟ್ಟ ಏನೂ ಇಲ್ಲ. ಇವಾಗ ಒಂದು 7 ತಿಂಗಳಿಂದ ಬರ್ತೀವಿ ನಾವು. ಇಲ್ಲಿ ಹೆಂಗ್ ಗೊತ್ತಾಯ್ತು ಅಂದ್ರೆ ನಮ್ಗೆ ಇಲ್ಲಿ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದೋ ಹಿಂಗ್ ಬಂದವರು ಅಲ್ಲಿ ಸ್ವಲ್ಪ ದೇವಸ್ಥಾನ ಅದೆಲ್ಲ ನೋಡ್ಕೊಂಡು ಬಾರಿ ಚೆನ್ನಾಗೈತೆ ಅಲ್ಲಿ ನೆಲ ನಮ್ಮ ಸೌಡುಮಿಕಿ ಇದ್ದಂಗೆ ಇದೆ ಇಲ್ಲಿ. ನಮ್ಮ ಬನ್ನೇರಗಡ್ಡೆಯಲ್ಲಿ ಯಾವ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಅಲ್ಲಿ ಬಂದು ನಿಂತ್ಕೊಂಡಾಗ ಈ ದೇವಸ್ಥಾನ ನಮ್ಗೆ ಗೊತ್ತಾಗ್ಲಿಲ್ಲ. ಆವಾಗ ಸರಿ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹುಡುಗರನ್ನ ಕರ್ಕೊಂಡು ಇಲ್ಲಿ ಗಂಟ ಬಂದೆ. ಇಲ್ಲಿ ಗಂಟ ಬಂದು ನೋಡಿದ್ದಕ್ಕೆ ಇಲ್ಲಿ ಸ್ವಲ್ಪ ನಮಗೆ ಮನಸ್ಸು ಹಿಡಿಸ್ತು. ಏನು ಎತ್ತ ಅಂತ ಇವ್ರನ್ನ ಕೇಳಿದೆ. ಈ ಥರ ಅಂತಂದ್ರು. ಆಮೇಲೆ ನಾವು ಇಲ್ಲಿ ಬರೋದಕ್ಕೆ ಸ್ವಲ್ಪ ಬರೋದಕ್ಕೆ ಏರ್ಪಾಟ್ ಮಾಡ್ದೋ. ಏನೋ ಭಗವಂತ ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ನಮ್ಗೆ ಆಸ್ತಿ ಅಂತಸ್ತು ಬೇಕಾಗಿಲ್ಲ, ನಮಗೆ ಒಂದು ಆರೋಗ್ಯ ಬಗ್ಗೆ ಕೊಟ್ಟರೆ ಸಾಕು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಟ್ಟರೆ ಸಾಕು, ಕುಟುಂಬದಲ್ಲಿ ಒಳ್ಳೆ ಚೆನ್ನಾಗಿದ್ದರೆ ಸಾಕು, ನಮಗೆ ಆಸ್ತಿ ಅಂತದ್ದು ಬೇಡ ಅಂತ ಅಂದ್ಬಿಟ್ಟು ಆ ನಂಬಿಕೆ ಮೇಲೆ ಬಂದು ಇಲ್ಲಿ ನಿಂತ್ಕೊಂಡು ಸ್ವಾಮಿ ನಾನು ನಿಂತ್ಕೊಂಡು ಅಮ್ಮನ್ನ ನಾನು ಇನ್ನೂ ಏನೋ ನಮಗೆ ಪರಿಹಾರ ಸಿಗಲಿಲ್ಲ. ಯಾಕೆಂದರೆ ನಾವು ಸುಳ್ಳು ಹೇಳೋ ಕಥೆಗಳು ಬೇಕಾಗಿಲ್ಲ, ನಮ್ಗೆ ಒಳ್ಳೇದಾಗಬೇಕು. ಇನ್ನೂ ಪರಿಹಾರ ಏನು ಸಿಗಲಿಲ್ಲ. ಅವ್ರು ಏನೋ ನಮಗೆ ಪರಿಹಾರ ಈ ಥರ ಮಾಡ್ಕೋಪ್ಪ ಅಂತ ಹೇಳಿದ್ದಾರೆ ಅಮ್ಮವರು. ಅದರಿಂದ ನಾವು ಇಲ್ಲಿ ಬರ್ತು ಹೋಗ್ತಾ ಇದ್ದೀವಿ. ಇಷ್ಟೇ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವರಲಕ್ಷ್ಮಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ? ನಾವು 9 ವರ್ಷ ಆಯಿತು ಸರ್. ಚಿಕ್ಕ ಗುಡಿ ಇತ್ತು. ಈಗ ಒಂದು ವರ್ಷ ಆಯಿತು ಅಮ್ಮನವರ ಗುಡಿ ಕಟ್ಟಿ. ಮೊನ್ನೆ ರೀಸೆಂಟಾಗಿ 9/10ಕ್ಕೆ ವಾರ್ಷಿಕೋತ್ಸವ ಮಾಡಿದ್ವಿ. ಇಲ್ಲಿ ಮಾಡಿದ್ರಿ? ಅಂದರೆ ಇಲ್ಲೇ ದೇವ್ರ ಗುಡಿ ಕಟ್ಟಬೇಕು ಅನ್ನೋದು ನಿಮ್ಗೆ ಯಾವ ಥರ ಪ್ರೇರಣೆ ಆಯಿತು ಅಂತ? ಸರ್, ಇಲ್ಲಿ ನಮಗೆ ಫಸ್ಟ್ ಇದು ಖರಾಬ್ ಜಾಗ. ಇಲ್ಲಿ ಖರಾಬ್ ಜಾಗ ಇತ್ತು. ನಾವು ಇದನ್ನ ಬಿಟ್ಬಿಟ್ಟಿದ್ವಿ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಬರೀ ಗುಟ್ಟೆಗಳಿತ್ತು. ಮತ್ತೆ ಇಲ್ಲೆಲ್ಲ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಮುಳ್ಳಿನ ಗಿಡ, ಗುಟ್ಟೆಗಳು ಎಲ್ಲ ಇತ್ತು. ಖರಾಬ್ ಜಾಗ ಇತ್ತು, ಬಿಟ್ಬಿಟ್ಟಿದ್ವಿ. ಏನು ಮಾಡಿರ್ಲಿಲ್ಲ ಇಲ್ಲಿ. ಆಮೇಲೆ ನಮಗೆ ಒಬ್ಬರು ಗುರುಗಳು ಪರಿಚಯ ಆದರು. ಸೈನ್ಸ್ ಸಿಸ್ಟರ್ ಅವರು. ನನಗೆ ಮುಖ ನೋಡಿದ ತಕ್ಷಣ ಹೇಳ್ಬಿಟ್ರು ಸರ್, ಒಂದು ಸ್ಟೇಷನ್ನಲ್ಲೇ, ನಾವು ಹೋಮ್ ಗಾರ್ಡ್ಸ್ ಪೊಲೀಸ್ ಆಗಿದ್ದೆ. ಅಲ್ಲಿಗೆ ನಮ್ಮ ಮುಖ ನೋಡಿದ ತಕ್ಷಣ ನಿಮ್ಗೊಂದು ಶಕ್ತಿ ಇದೆ ಅಮ್ಮ, ನಿಮ್ಮ ಜಮೀನಲ್ಲಿ ಒಂದು ಶಕ್ತಿ ಇದೆ, ಬಂದರೆ ನಾನು ಹೇಳ್ಬೋದಾ ನಿಮಗೆ, ನೀವು ಅಲ್ಲಿ ಬಂದು ಅಂತಂದರು. ಆಯಿತು ಸರ್ ಅಂತಂದೆ. ಯಾವತ್ತು ಬರ್ತೀರಾ ಅಂದರೆ, ನೀವು ಯಾವತ್ತು ಹೇಳಿದ್ರೆ ಅವತ್ತು ಬರ್ತೀವಿ ಅಂತ ಹೇಳಿದರು. ಬಂದರು, ತೋರಿಸಿದ್ರು. ಇದೇ ಜಾಗದಲ್ಲೇ ನೀವೆಲ್ಲ ಕ್ಲೀನ್ ಮಾಡಿ ನೋಡಿ ಬೇಕಾದರೆ ಅಂದರು. ನಾವೆಲ್ಲ ಒಂದೊಂದೇ ಎಲ್ಲ ತುಂಬ ಗಿಡ ಬೆಳ್ಕೊಬಿಟ್ಟಿತ್ತು ಸರ್. ಇಲ್ಲೆಲ್ಲ ಬರೀ ಬಾಡ್ಬಕ್ನ ಗಿಡ, ಮತ್ತು ಕಲ್ಲು, ಮುಳ್ಳು, ಮತ್ತು ಬಿದಿರು. ಅಮ್ಮ ಕುತ್ಕೊಂಡಿರೋ ಹತ್ರ ಬಿದಿರು ತುಂಬ. ಆಮೇಲೆ ಸುತ್ತ ಬಿದಿರು ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ ತಕ್ಷಣ ಸರ್ಪ ಇತ್ತಲ್ಲಿ. ನೋಡಿದ್ರಿ ನೀವು? ಸರ್ಪ ಇತ್ತು. ಅದಕ್ಕೂ ಮುಂಚೆ ಕನ್ಸಲ್ಲಿ ಕಾಡ್ತಾ ಇತ್ತು ನನಗೆ ತುಂಬ. ಎಲ್ಲೆಲ್ಲ ಹೋದ್ವಿ, ಘಾಟಿಗೆ ಹೋದ್ವಿ, ಕುಕ್ಕೆಗೆ ಹೋದ್ವಿ, ಎಲ್ಲೆಲ್ಲ ಹೋದ್ವಿ, ಏನೇನೋ ಮಾಡಿದ್ವಿ. ನನಗೆ ಮಾತ್ರ ಎಲ್ಲೂ ಕ್ಲಿಯರ್ ಆಗಿಲ್ಲ. ಮಲ್ಕೊಂಡ್ರೆ ಸಾಕು ಸರ್ಪ ಬಂತು. ನಾನು ನಟಿಸ್ಕೊಬರೋದು, ಮತ್ತು ನನ್ನ ನುಂಗಕ್ಕೆ ಬರೋದು, ನಿದ್ರೆನೇ ಕೊಡ್ತಾ ಇರಲಿಲ್ಲ. ಹಿಂಗೆ ಆಗಬೇಕಾದ್ರೆ ಒಂದು ದಿವಸ ಅದು ಸೈನ್ಸ್ ಸಿಸ್ಟ್ರು ನಮಗೆ ಗೊತ್ತಾಗಿ ಅವ್ರು ಹೇಳೋದು, ಇಲ್ಲಿ ಬಂದು ನೋಡೋದು, ಇಲ್ಲಿ ಸರ್ಪ ಇತ್ತು. ಅಮ್ಮ ಕೂತಿರೋ ಹತ್ರ ಫುಲ್ಲು ಸುತ್ತನೂ ನಾಗನೇ ಇತ್ತು. ಹಿಂಗೆ ಫುಲ್ ಎಲ್ಲ ಬರೀ ನಾಗರಿಕಲ್ಲೇ ಇತ್ತು. ಈಗಲೂ ಕೆಳಗಡೆ ಹಾಕಿ ಅಮ್ಮನ್ನ ಆಮೇಲೆ ಸ್ಥಾಪನೆ ಮಾಡಿದ್ವಿ ನಾವು. ಇಲ್ಲೇ ಗುಡಿ ಕಟ್ಟಬೇಕು ನೀವು ಅಂತ ಹೇಳಿದ್ರು.
ಚಿಕ್ಕ ಚಿಕ್ಕ ಕಲ್ಲುಗಳು ಇದ್ದವು ಸರ್, 3 ಕಲ್ಲಿತ್ತು. ಹಾಂ ಹಾಂ ಸರ್ಪನೆ ತೋರಿಸಿದ್ದು ನಮ್ಗೆ ಇಲ್ಲೇ ಗುಡಿ, ಅಲ್ಲೇ ಇತ್ತು. ನಾವು ಬಂದು ನೋಡಿ ಮತ್ತೆ ಮಾರನೇ ದಿವಸ ಬಂದ್ರೆ ಅಲ್ಲೇ ಇತ್ತು. ಆಮೇಲೆ ಸರಿ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲಿ ನಿಮ್ಮ ಮನೆ ದೇವತೆ ಇದೆ, ನಿಮ್ಮ ಮನೆ ದೇವತೆನೆ ಇಲ್ಲಿ ನೀವು ಪೂಜೆ ಮಾಡಬೇಕು, ಗುಡಿ ಕಟ್ಟಿ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ನಮ್ಗೆ ವಂಶ ಪರಂಪರೆ ಮಾಡ್ಕೊಂಡ್ ಬರ್ತಾ ಇದ್ದಿದ್ದು ಸರ್. ನಮ್ಮ ಯಜಮಾನ್ರವ್ರ ಅಜ್ಜಿ ಮತ್ತೆ ಅಮ್ಮ ಅವ್ರ ವಂಶ ಪರಂಪರೆ ಕೆರೆ ಮಣ್ಣು ತಂದು ಅಮ್ಮನ್ನ ಮಾಡಿ ಚಪ್ರ ಹಾಕಿ ಅವ್ರಿಗೆ ಊಟ ಹಾಕಿ ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ರಂತೆ. ಇಲ್ಲಿ ಫಸ್ಟ್ ನಡೀತಿತ್ತು ಅದು. ನಡೀತಾ ಇತ್ತು, ಬಿಟ್ಬಿಟ್ರು. ಆಮೇಲೆ ನಾವು ವರ್ಷಕ್ಕೊಂದ್ಸರಿ ಸೌದತ್ತಿಗೆ ಹೋಗಿ ಅಮ್ಮನಿಗೆ ಮಡ್ಲಕ್ಕೆ ಎಲ್ಲ ಕೊಟ್ಟು ಬರ್ತಾ ಇದ್ವಿ. ಹಿಂಗ್ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಮ್ಮ ಇಲ್ಲಿ ಕಾಣಿಸ್ಕೊಂಡು ಉದ್ಭವ ಆಗಿದ್ದು ಸರ್. ಇಲ್ಲಿ ನಾವು ಇವಾಗ ಅಮ್ಮನ ಶಿಲೆನೆ ತಂದು ಆ ಚಿಕ್ಕ ಕಲ್ಲುಗಳೆಲ್ಲ ಅಮ್ಮನ ಹಿಂದೆ ಇದೆ, ನಾವು ಅಮ್ಮನ್ನ ತಂದು ಸ್ಥಾಪನೆ ಮಾಡಿದ್ವಿ. ಈಗ ಇಷ್ಟು ಗುಡಿ ಕಟ್ಟಿಸಿದ್ದಾರೆ, ಭಕ್ತರೆಲ್ಲ ಬಂದವ್ರಿಗೆ ಅವಾಗ ಒಳ್ಳೇದಾಗಿದೆ. ಹಂಗೆ ಇನ್ನೊಂದು ಹಾಗೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅಂದ್ರೆ ಹಣಕಾಸು ತೊಂದರೆ ಇದ್ರೆ ಅಥವಾ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡಿಸ್ಬೇಕು? ಸರ್ ಇಲ್ಲಿ ಬರ್ತಾರೆ, ಒಂದು ಮೊದಲನೇ ವಾರನೇ ಬರ್ತಾರೆ. ಮೊದಲನೇ ವಾರ ಬಂದು ಅಮ್ಮನಿಗೆ ಅಮ್ಮ ಬಂದಾಗ ಹೇಳ್ತಾರೆ. ಅಮ್ಮ ಬಂದಾಗ ಹೇಳ್ದಾಗ ಅಮ್ಮ ಮಿಸ್ಲು ಕಟ್ಟಕ್ಕೆ ಹೇಳ್ತಾರೆ. ಅಮ್ಮ ಉತ್ತದ ಮಣ್ಣು ಹಾಕಿ ಮಿಸ್ಲು ಕಟ್ರಿ ಅಂತ ಹೇಳ್ತಾರೆ. ಅಮ್ಮ ಪುಷ್ಪ, ಅಮ್ಮನ ಮೇಲಿರೋ ಪುಷ್ಪ, ಉತ್ತದ ಮಣ್ಣು ಮೀಸಲು ಕಟ್ತಾರೆ. 5 ದಿವಸದೊಳಗಡೆ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಬರ್ತಾರೆ ಸರ್, ಬಂದು ಒಂದೊಂದೇ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಸುಮಾರು ಜನಕ್ಕೆ ಕ್ಲಿಯರ್ ಆಗಿದೆ ಇಲ್ಲಿ. ಈಗ ಮಕ್ಕಳು ಇಲ್ದೇ ಇರೋರು, ಮಕ್ಕಳು ಇಲ್ದೇ ಇರೋರಂತೂ ತುಂಬಾ ಮಕ್ಕಳನ್ನ ಕೊಟ್ಟಿದ್ದಾಳಮ್ಮ. ತುಂಬಾ ಪೂಜೆ ಮಾಡಿಸ್ಬೇಕು, ಅರ್ಕೆ ಮಾಡ್ಕೋಬೇಕಾ? ಅರ್ಕೆ ಏನಿಲ್ಲ ಸರ್, ಅರ್ಸ್ಕೊಂಡು ಹೋಗ್ತಾರ ಅವರು. ಈಗ ಆ ಮಗು ಆದ್ರೆ ಮಗುನ್ ತೂಕ ಬೆಲ್ಲ ಕೊಡ್ತೀನಿ, ಇಲ್ಲ ಅಕ್ಕಿ ಕೊಡ್ತೀನಿ, ಇಲ್ಲ ಏನೋ ಒಂದು ಸಕ್ಕರೆ ಕೊಡ್ತೀವಿ, ಏನೋ ಒಂದು ಕೊಡ್ತೀವಿ ಅಂತ ಅರ್ಸ್ಕೊಂಡು ಹೋಗಿರ್ತಾರೆ. ಕಡಲೆ ಕೊಡ್ತೀವಿ, ಏನೋ ಒಂದು ಅರ್ಸ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಏನಾದ್ರೂ ಅಮ್ಮನ್ಗೆ ಪೂಜೆ ಗೀಜೆ ಮಾಡಿಸೋದಕ್ಕೆ ಅದು ಇದು, ಇಲ್ಲ ಮಡ್ಲಕ್ಕಿ ಕೊಡ್ತೀನಿ, ಇಲ್ಲ ಒಂದು ತಾಲಿ ತಂದಾಕ್ತೀನಿ, ಏನೋ ಒಂದು ಅರ್ಸ್ಕೊಂಡು ಹೋಗಿರ್ತಾರೆ. ಈಗ ತಾಯಿಗೆ ಪ್ರಿಯವಾದ ನೈವೇದ್ಯ ಯಾವುದು? ಒಬ್ಬಟ್ಟು ಕಡುಬು. ಅದು ನೈವೇದ್ಯ ಯಾವಾಗ ಮಾಡುವಂಥದ್ದು ನೀವು? ಅಮಾವಾಸ್ಯೆ ಹುಣ್ಣಿಮೆ ಮಾಡ್ತೀವಿ ಸರ್. ಹುಣ್ಣಿಮೆ ಟೈಮಲ್ಲಿ ಅದು ಮಾಡುವಂಥದ್ದು. ಹಾಗೆ ಈಗ ಇನ್ನೊಂದು ಕೊನೆದಾಗ ಪ್ರಶ್ನೆ ಇಲ್ಲಿ ನಡೀತಿರೋದು, ಈಗ ಯಾವ್ಯಾವ ಊರಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ? ಈಗ ವರ್ಷ ಆಯ್ತು ಅಂತ, ಈಗ ದೇವಸ್ಥಾನ ಕಟ್ಟಿ ವರ್ಷ ಆಯ್ತು ಅಂತ ಹೇಳಿದ್ರಿ, ಈಗ ಎಲ್ಲಿವರೆಗೂ ವರ್ಷ ಅಂದ್ರೆ 9 ವರ್ಷದಿಂದನೂ 9 ಪೂಜೆ ಮಾಡ್ತಾ ಇದ್ದೀವಿ. ಚಿಕ್ಕ ಗುಡಿ ಇತ್ತು, 9 ವರ್ಷದಿಂದಾನು ಮಾಡ್ತಾ ಇದ್ವಿ. ದೊಡ್ಡ ಗುಡಿ ಕಟ್ಟಿ 1 ವರ್ಷ ಆಯ್ತು. ಇಷ್ಟು ಗುಡಿ ಕಟ್ಟಿ ಈ ದೇವಸ್ಥಾನ ಕಟ್ಟಿ ವರ್ಷ ಆಯ್ತು. ಅವಾಗಿಂದಾನು ಬರ್ತಾ ಇದಾರೆ ಜನ. ಅಂದ್ರೆ ಈಗ ಯಾವ್ಯಾವ ಊರಿಂದ ಬರ್ಬೋದು ಇಲ್ಲಿಗೆ ಬರ್ತಾ ಇದ್ದಾರೆ? ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ ಹೆಬ್ಬಾಳ, ಇಲ್ಲಿ ಇದು ಬನ್ನೇರ್ಘಟ್ಟ, ಮಲ್ಲೇಶ್ವರಮ್ಮು, ಸದಾಶಿವನಗರ, ಈ ಕಡೆಯಿಂದೆಲ್ಲ ಬರ್ತಾರೆ ಸರ್. ತುಂಬಾ. ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ? ಶುಕ್ರವಾರ, ಮಂಗಳವಾರ, ಅಮಾಸೆ, ಹುಣ್ಣಿಮೆ. ಶುಕ್ರವಾರ, ಮಂಗಳವಾರ, ಅಮಾಸೆ, ಹುಣ್ಣಿಮೆ ಡೈಲಿ ಬಂದು ಪೂಜೆ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು, ಹಳೆ ಹೂವು ತೆಗೆದು ಹೊಸ ಹೂವು ಇಟ್ಟು ಡೈಲಿ ಮಾಡ್ತೀವಿ. ಅಂದ್ರೆ ಅಮ್ಮನವರು ಮೈ ತುಂಬೋದು ಶುಕ್ರವಾರ, ಮಂಗಳವಾರ, ಅಮಾಸೆ, ಹುಣ್ಣಿಮೆ ಪ್ರಶ್ನೆ ಇರೋದು ಅಂತದ್ದು. ಅಂದ್ರೆ ಯಾವ ಟೈಮಿಂದ ಯಾವ ಟೈಮ್ಗೆ? ಯಾಕಂದ್ರೆ ಬರುವಂತ ದೂರದಿಂದ ಬರುವಂತ ಭಕ್ತಾದಿಗಳು ಜಾಸ್ತಿ ಆಗ್ತಾರಲ್ವಾ? ಅಮಾಸೆ ಹುಣ್ಣಿಮೆಯಲ್ಲಿ 2 ಗಂಟೆಗೆ ಸರ್, 2:30 ಆಗುತ್ತೆ. 2:30 ಮೇಲಿಂದ ಅಮ್ಮ ಬರ್ತಾರೆ. ಯಾಕೆಂದ್ರೆ ಒಬ್ಬೊಬ್ರು ಬರ್ತಾ ಇರ್ತಾರೆ. ಹೌದು, ಶುಕ್ರ ಇದು ಈಗ ನೋಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ. ಹೌದು, ಅದಕ್ಕೆ 2:30ಗೆ ಅಮ್ಮ ಬರ್ತಾರೆ ಅಮಾಸೆ ಹುಣ್ಣಿಮೆಯಲ್ಲಿ. ಶುಕ್ರವಾರ, ಮಂಗಳವಾರ 12:30ಇಂದ 1 ಗಂಟೆ ಒಳಗಡೆ 1 ಗಂಟೆ ಒಳಗೆ ಬರ್ತಾರೆ. ಅಂದ್ರೆ ಈಗ ಒಂದ್ಸತಿ ಕರೆಕ್ಟ್ ಅಡ್ರೆಸ್ ಹೇಳ್ಬಿಡಿ ನೀವು, ಈ ದೇವಸ್ಥಾನದ ಅಡ್ರೆಸ್ ಹೇಳ್ಬಿಡಿ. ಈ ದೇವಸ್ಥಾನದ ಅಡ್ರೆಸ್ ಕನಕಪುರ ರೋಡ್ ಸರ್. ಕನಕಪುರ ರೋಡು, ರಾಹುಗೋಡ್ಲು, ಕನಕಪುರ ರೋಡು, ಗುಂಡಾಂಜನೇಯ ದೇವಸ್ಥಾನ ಹತ್ತಿರ ರೇಣುಕಾ ಯಲ್ಲಮ್ಮನ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಯಲ್ಲಮ್ಮ ದೇವಸ್ಥಾನ ಯಾವ್ದು ಅಂದ್ರು. ಅಷ್ಟು ಇಲ್ಲಿ ಸ್ಕ್ರೀನ್ ಬರ್ತಾ ಇದೆಯಲ್ಲ, ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ತಾರೆ. ಬರ್ತಾರೆ. ಸರಿ, ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವಮ್ಮ. ನೀವು ಯಾವಾಗಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಒಂದು 5-6 ತಿಂಗಳಾಯ್ತು ಸರ್. ಯಾವ ಊರವರು? ರಾವ್ಗೋಡ್ಲು. ನೀವು ರಾವ್ಗೋಡ್ಲವ್ರೆ? ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿತ್ತು? ಇಲ್ಲಿ ಬಂದ್ಮೇಲೆ ಏನ್ ಒಳ್ಳೇದಾಯ್ತು? ನನ್ಗೆ ಯಾರೋ ಕೆಟ್ಟಿದ್ದು, ನಡಿಯಕ್ ಆಗ್ತಾ ಇಲ್ಲ. ತುಂಬಾ ಮಕ ಉದ್ಕೊಳ್ಳೋದು, ತುಂಬಾ ಕಾಲು ಕೈ ಇದ್ಕೊಳ್ಳೋದು. ಒಂದು 5-6 ವರ್ಷದಿಂದನೂ ಒಂದೇ ತವೆ ಮಲಗಿರ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಓಡಾಡ್ದಂಗೆ ಆಗ್ತೀನಿ. ಚೆನ್ನಾಗಿದ್ದೀನಿ ಇವಾಗ, ಚೆನ್ನಾಗಾಗಿದೆ ನನಗೆ. ಅಂದ್ರೆ ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರು ಅಂತ? ಕೆಡಿದ್ರಲ್ಲಿ ಮಾಡಿಸ್ಬಿಟ್ಟಿದ್ರು.
ಎದ್ದೊಳ್ತಾ ಇರ್ಲಿಲ್ಲ ಏನಿಲ್ಲ, ಬರೀ ಒಂದೇ ಪ್ರಪಂಚ ಎಲ್ಲೆಲ್ಲೋ ಈಗ ಅದೊಂದು ಆಗೋಗಿದೆ. ಯಾರು ಕೇಳಿದ್ರು ಇದು ಅದ್ರ ಭಯ ಪಟ್ರೆ ಅದೇ ಮಾಟ ಮಂತ್ರ ಅಂದ್ರೆ ಏನ್ ಗೊತ್ತಾ? ಭಯ ಅಂದ್ರೆ ಮಾಟ ಮಂತ್ರ. ಅವ್ರೇನೋ ಒಂದು ನಿಮ್ಮ ಹೆಸರು ನೋಡ್ಬಿಟ್ರೆ ನಮ್ಗೆ ಅದೇನೇನು ಆಗೋದು. ಯಾಕಂದ್ರೆ ಮಾಟ ಮಂತ್ರ ಮಾಡಿಸೋರು ಒಬ್ಬರಾದ್ರೆ ಕಾಪಾಡೋರು 100 ಜನ ಇರ್ತಾರೆ. ನಿಮ್ಮ ಮನಸ್ಸಿಂದ ಭಯ ತೆಗ್ದಾಕಿ. ಆಮೇಲೆ ಏನಾಯ್ತು ಹೇಳಿ? ಚೆನ್ನಾಗಾಗಿದೆ ಸರ್, ನಾನು ಇವಾಗ ಚೆನ್ನಾಗಿ ನಡೀತಾ ಇದ್ದೀನಿ. ಮಕ ಎಲ್ಲ ಸ್ವಲ್ಪ ಅಂದ್ರೆ ಈಗ ನಿಮ್ಗೆ ಪ್ರಾಬ್ಲಮ್ ಆಗಿತ್ತು ಅಂತಂದ್ರಲ್ಲ, ಎಷ್ಟು ದಿನದಲ್ಲಿ ನಿಮ್ಗೆ ಒಳ್ಳೇದಾಯ್ತು? ತಿಂಗಳಲ್ಲೇ ಅಂದ್ರೆ ನನ್ಗೆ ಸ್ವಲ್ಪ ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತೈತೆ ನನ್ಗೆ. ಅಂದ್ರೆ ಈಗ ನೀವು ಇಲ್ಲಿ ಎಷ್ಟು ತಿಂಗಳಿಂದ ಬರ್ತಾ ಇದ್ರಿ ಅಂದ್ರೆ? ಒಂದು 5-6 ತಿಂಗಳಾಯ್ತು. 5-6 ತಿಂಗಳಿಂದ ಬರ್ತಾ ಇದ್ರಿ. ಈಗ ಪರವಾಗಿಲ್ಲ, ಒಂದು 80% ಆಗಿದೆ. ಅಂದ್ರೆ ಈಗ ಪರವಾಗಿಲ್ಲ. ಎಷ್ಟು ನಂಬಿದಿರಿ ತಾಯಿನ? ಎಷ್ಟು ನಂಬಿದಿರಿ ಈಗ ನೀವು? ನಾನ್ ತುಂಬಾ ನಂಬಿದೀನಿ ಸರ್, ತುಂಬಾ ನಂಬಿದೀನಿ. ಒಳ್ಳೇದಾಗುತ್ತೆ, ನಿಮ್ಗೆ ಅಮ್ಮನ್ ಮಾಡ್ತಾ ಇತ್ತು, ಒಳ್ಳೇದ್ ಮಾಡ್ತಾ ಇತ್ತು. ಅಂದ್ರೆ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಕೂಡ ತಾಯಿ ಅಂತವ್ರನ್ನ ಮಟ್ಟ ಹಾಕ್ತಾಳೆ. ಮಟ್ಟ ಆಗ್ತದೆ. ಸರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ ಸರ್. ನಾಮ ಚಂದವೋ ನಿನ್ನ ನಾಮ ಚಂದವೋ, ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ನೀನೇ ಚಂದವೋ ನಿನ್ನ ಸ್ಮರಣೆ ಚಂದವೋ, ಮುತ್ತು ರತ್ನ ಹೊತ್ತ ನಿನ್ನ ರೂಪ ಚಂದವೋ. ನೀನೆ ಚಂದವೋ ನಿನ್ನ ಧ್ಯಾನ ಚಂದವೋ, ನೀನೆ ಚಂದವೋ ನಿನ್ನ ಧ್ಯಾನ ಚಂದವೋ. ಜನ್ಮ ಪಾಪ ಕಳೆಯುವ ನಾರಾಯಣ ಚಂದವೋ, ನಾಮ ಚಂದವೋ ನಿನ್ನ ನಾಮ ಚಂದವೋ. ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ಕಸ್ತೂರಿ ಶ್ರೀಗಂಧ ತಿಲಕ ಹೊತ್ತ ಅನೆಯು, ಸುವರ್ಣ ಪುಷ್ಪ ಮಾಲಿಕೆಯು ಹೊತ್ತ ನಿನ್ನ ಕರಳು. ಕಸ್ತೂರಿ ಶ್ರೀಗಂಧ ತಿಲಕ ಹೊತ್ತ ಅನೆಯು, ಸುವರ್ಣ ಪುಷ್ಪ ಮಾಲಿಕೆಯು ಹೊತ್ತ ನಿನ್ನ ಕರಳು. ಶೃಂಗಾರವಯ್ಯ 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 ಶೃಂಗಾರವಯ್ಯ, ಕಣ್ತುಂಬಿಕೊಳ್ಳಲು ಅಲಂಕಾರವಯ್ಯ ಅಲಂಕಾರವಯ್ಯ. ನಾಮ ಚಂದವೋ ನಿನ್ನ ನಾಮ ಚಂದವೋ, ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ನೀನೇ ಚಂದವೋ ನಿನ್ನ ಸ್ಮರಣೆ ಚಂದವೋ, ಮುತ್ತು ರತ್ನ ಹೊತ್ತ ನಿನ್ನ ರೂಪ ಚಂದವೋ. ಶಂಖಚಕ್ರಗಳಿಂದ ಶೋಭಿತವೇ ಭುಜಗಳು, ಅಭಯವನ್ನು ತೋರುವ ಶ್ರೀವರದ ಹಸ್ತ. ಪಟ್ಟು ಪೀತಾಂಬರದ ಅಲಂಕಾರ ನಿನಗೆ, ಅಡಿಯಿಂದ ಮುಡಿಯುವರೆಗೂ ಮುತ್ತು ರತ್ನ ಕೊಡುಗೆ. ಕಣ್ಣೆರಡು ಸಾಲದಯ್ಯ ನೋಡಲು ನಿನ್ನ, ಕಣ್ಣೆರಡು ಸಾಲದಯ್ಯ ನೋಡಲು ನಿನ್ನ. ಚಿನ್ನ ಬೆಳ್ಳಿ ವಜ್ರವೆಲ್ಲ ನಿನ್ನ ಪಾದ ಕರ್ಪಣ, ಸತ್ಯ ಧರ್ಮ ಸಾಕಾರ ನಾರಾಯಣ ನಾರಾಯಣ ಸ್ವಾಮಿ ನಾರಾಯಣ ನಾರಾಯಣ ಸ್ವಾಮಿ ನಾರಾಯಣ ನಾರಾಯಣ ನಾರಾಯಣ. ನಾಮ ಚಂದವೋ ನಿನ್ನ ನಾಮ ಚಂದವೋ, ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ನೀನೇ ಚಂದವೋ ನಿನ್ನ ಸ್ಮರಣೆ ಚಂದವೋ, ಮುತ್ತು ರತ್ನ ಹೊತ್ತ ನಿನ್ನ ರೂಪ ಚಂದವೋ. ನೀನೆ ಚಂದವೋ ನಿನ್ನ ಧ್ಯಾನ ಚಂದವೋ, ನೀನೆ ಚಂದವೋ ನಿನ್ನ ಧ್ಯಾನ ಚಂದವೋ. ಜನ್ಮ ಪಾಪ ಕಳೆಯುವ ನಾರಾಯಣ ಚಂದವೋ, ನಾಮ ಚಂದವೋ ನಿನ್ನ ನಾಮ ಚಂದವೋ. ನನ್ನ ಹೃದಯ ತುಂಬ ಗೋವಿಂದ ಚಂದವೋ, ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ನನ್ನ ಹೃದಯ ತುಂಬ ಗೋವಿಂದ ಚಂದವೋ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. 7
కొండలవాడ నిన్న పాద గోవింద గో శేషాద్రిగిరి వాస శ్రీ